ಸುಭಾಷ್ ಪ್ರತಿಜಿ ಮತ್ತು ಸ್ವರ್ಣಮಾಲಾ ಪ್ರತಿಜಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಶ್ರೀ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಪ್ರಾರಂಭೋತ್ಸವವನ್ನು ಬೆಳಗುಂಬ ರಸ್ತೆಯ ಲಕ್ಷ್ಮೀ ನಗರದಲ್ಲಿ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮದ ಮೊದಲಿಗೆ ಹನುಮಂತಪುರದಿಂದ ಲಕ್ಷ್ಮೀ ನಗರದ ಧ್ಯಾನ ಕೇಂದ್ರದವರೆಗೆ ಜಾಥಾ ನಡೆಸುವ ಮೂಲಕ ಸಸ್ಯಾಹಾರ ಜನಜಾಗೃತಿ ನಡೆಸಲಾಯಿತು. ಮಾಂಸಾಹಾರ ತ್ಯಜಿಸಿ ಸಸ್ಯಾಹಾರ ಸೇವಿಸಿ, ಪ್ರಾಣಿ ಹಿಂಸೆ ಮಾಡಬೇಡಿ, ಅಹಿಂಸಾ ಧರ್ಮವನ್ನು ಪಾಲಿಸಿ ಎಂದು ಭಿತ್ತಿಪತ್ರ ಹಿಡಿದು ಘೋಷಣೆ ಕೂಗಿದರು. ಜಾಥಾದ ಮುಖ್ಯ ಕೇಂದ್ರ ಬಿಂದುಗಳಾಗಿ ಮಲ್ಲಿಕಾರ್ಜುನ ಸ್ವಾಮಿ, ಬ್ರಹ್ಮಶ್ರೀ ಪ್ರೇಮನಾಥ್ ಜಿ, ವೇಣುಗೋಪಾಲ್ ರೆಡ್ಡಿ, ಶ್ರೀಮತಿ ಸುಜನ ರೆಡ್ಡಿ, ಮಾರುತಿ ಪಿರಮಿಡ್ನ ಧ್ಯಾನ ಕೇಂದ್ರದ ಮುಖ್ಯಸ್ಥ ಸತೀಶ್ ಮತ್ತು ಕುಟುಂಬ ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಭಾರತಿ ಶ್ರೀನಿವಾಸ್, ಮಲ್ಲಿಕಾರ್ಜುನ್ ಮೊಳೆ, ಶ್ರೀ ಚಂದ್ರಮೋಹನ್, ಶ್ರೀಮತಿ ಶಾಲಿನಿ ಅವರು ಆಗಮಿಸಿದ್ದರು. ಪಿಎಸ್ಎಸ್ಎಂ ತುಮಕೂರು ಧ್ಯಾನ ಬಳಗದ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಮಾತನಾಡುತ್ತಾ, ಹಿಂಸಾ ಮಾರ್ಗವನ್ನು ತ್ಯಜಿಸಿ ಅಹಿಂಸಾ ಧರ್ಮ ಅನುಸರಿಸಿ ಸಸ್ಯಾಹಾರ ಸೇವಿಸಿ ಎಲ್ಲರಿಗೂ ಮಾದರಿಯಾದ ಜೀವನ ಸಾಗಿಸಬೇಕೆಂದರು. ಇದೇ ವೇಳೆ ಧ್ಯಾನ ಕೇಂದ್ರದ ಮುಖ್ಯ ಸತೀಶ್ ಅವರಿಗೆ ಆಶೀರ್ವದಿಸಿದರು. ಧ್ಯಾನ ಕೇಂದ್ರದ ಮುಖ್ಯಸ್ಥ ಸತೀಶ್ ಅವರು ಮಾತನಾಡುತ್ತಾ, ಮನುಷ್ಯನಿಗೆ ಜೀವನದಲ್ಲಿ ಹಣವೇ ಮುಖ್ಯವಲ್ಲ, ಅನ್ಯರಿಗಾಗಿ ಜೀವಿಸುವ ಜೀವಿತ ಮಾದರಿ ಜೀವನವನ್ನು ನಮ್ಮದಾಗಿಸಿಕೊಳ್ಳಬೇಕು ಎಂದರು. ಇಲ್ಲಿ ನಿರ್ಮಿಸಿರುವ ಮಾರುತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕುಳಿತು ಧ್ಯಾನ ಮಾಡಿದರೆ ವಿಶೇಷವಾದ ಮಾನಸಿಕ ಸ್ಥೈರ್ಯ ಮತ್ತು ಸದೃಢತೆ, ಹೊಸ ಚೈತನ್ಯವನ್ನು ಪಡೆಯಬಹುದು ಎಂದರು. ನಾನು 10-15 ಅಗಲದ ಧ್ಯಾನ ಕೇಂದ್ರವನ್ನು ನಿರ್ಮಿಸಿರುವುದಾಗಿ, ಭಕ್ತಾದಿಗಳು ಇದರ ಉಪಯೋಗದ ಫಲವನ್ನು ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು, ಬ್ರಹ್ಮಶ್ರೀ ಪ್ರೇಮನಾಥ್, ಸತೀಶ್ ಎಚ್ಆರ್, ಶ್ರೀಮತಿ ವೈಶಾಲಿ ಸತೀಶ್, ವೇಣುಗೋಪಾಲ್ ರೆಡ್ಡಿ, ಸೃಜನ್ ರೆಡ್ಡಿ, ಮಲ್ಲಿಕಾರ್ಜುನ್ ಹೊಳೆ, ಚಂದ್ರಮೋಹನ್, ಶಾಲಿನಿ ಹಾಗೂ ಪಿರಮಿಡ್ ಧ್ಯಾನ ಕೇಂದ್ರದ ಭಕ್ತಾದಿಗಳು ಭಾಗವಹಿಸಿದ್ದರು. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ನೆರೆದಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಗಳಿಗೂ ಪ್ರಣಾಮವನ್ನು ಸಲ್ಲಿಸುತ್ತಾ, ಹಾಗೆ ನಮ್ಮ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ಗೂ ನಮಿಸುತ್ತಾ, ಹೈದ್ರಾಬಾದ್ನ ವೇಣುಗೋಪಾಲ್ ಸರ್ ಮತ್ತು ಸುಜನ ಮೇಡಮ್ಗೂ ನಮಿಸುತ್ತಾ, ಇಲ್ಲಿ ನಮ್ಮೆಲ್ಲ ತುಮಕೂರಿನ ಧ್ಯಾನ ಬಂಧುಗಳಿಗೆ ನಮಸ್ಕರಿಸುತ್ತಾ, ನನಗೆ ನಾನು 3 ವರ್ಷ ಆಯಿತು ಈ ಧ್ಯಾನಕ್ಕೆ ಬಂದು. ನನಗೆ ಧ್ಯಾನಕ್ಕೆ ಬಂದಾಗ ನನಗೆ ಏನು ಅನ್ನಿಸ್ತು, ಗುರು ಹುಡುಕ್ತಾ ಇದೆ, ಗುರು ಸಿಕ್ಕಿದ್ರು. ಬಟ್ ಹೋಗ್ತಾ ಏನಾಯಿತು ಅಂತಂತಂದರೆ, ಈ ಪಿರಮಿಡ್ ಎನರ್ಜಿ ಏನಂತಂದರೆ, ಈಗ ನೀವು ಈಜಿಪ್ಟಲ್ಲಿ ನೋಡಿರ್ತೀರ ಗೀಜಾ ಪಿರಮಿಡ್ ಅಂತ ಹೇಳ್ಬಿಟ್ಟು, ಅಲ್ಲಿ ಹೈಯೆಸ್ಟ್ ಎನರ್ಜಿ ಬರ್ತಾ ಇರುತ್ತೆ. ಹೈಯೆಸ್ಟ್ ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಅಂದರೆ, ನಮಗೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ ನಾವು. ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಏನಾಗುತ್ತೆ, ಮನುಷ್ಯನಲ್ಲಿ ನರನಾಡಿಗಳೆಲ್ಲ ಅಂದರೆ ನಾವೇನಾದ್ರು ಬ್ಲಾಕೇಜ್ ಆಗಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಂದರೆ ಆರೋಗ್ಯವಾಗಿರುತ್ತೆ. ಮತ್ತು ಮನುಷ್ಯನಿಗೆ ಬರೀ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಮಾನಸಿಕವಾಗಿ ಕುಗ್ಗಿರ್ತಾರೆ ಅಂಥವ್ರಿಗೆ, ಮಾನಸಿಕವಾಗಿ ಚಿಂತೆ ಒಳಗಾಗಿರ್ತಾರೆ ಅಂಥವ್ರಿಗೆಲ್ಲ ಈ ಪಿರಮಿಡ್ ಕೆಳಗಡೆ ಧ್ಯಾನ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಅಂತೇಳಿ, ಈ ಬೆಂಗಳೂರು ಪಕ್ಕ ಕನಕಪುರ ರೋಡಲ್ಲಿ ಆರೋಹಳ್ಳಿ ಹತ್ರ ಇದೆ ಇಂಟರ್ನ್ಯಾಷನಲ್ ಪಿರಮಿಡ್ ವ್ಯಾಲಿ ಅಂತ. ಅಲ್ಲಿ ನಾವು ಪ್ರತಿ ಸರಿ ಹೋಗ್ತಾ ಇರ್ತೀವಿ. ಆ ಕಿಂಗ್ ಚಾಂಬರ್ ಮೇಲೆ ಧ್ಯಾನ ಮಾಡಿದ್ರೆ ನನಗೇನು ಅನಿಸ್ತು, ನಮ್ಮ ಮನೆ ಮೇಲೂ ಈ ಥರ ಪಿರಮಿಡ್ ಕಟ್ಟಬೇಕು, ಜನಗಳಿಗೆ ಅನುಕೂಲ ಮಾಡಿಕೊಡ್ಬೇಕು, ಬರೀ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ಈ ಸ್ವಾರ್ಥ ಜಗತ್ತಲ್ಲಿ ನಿಸ್ವಾರ್ಥವಾಗಿ ಬದುಕಬೇಕು ಅಂತ ಅನ್ನಿಸ್ತು. ಬರೀ ದುಡ್ಡಿನಿಂದ ಹೋಗ್ತಾ ಇದ್ದರೆ ಮನುಷ್ಯ ಅಂತ್ಯನೇ ಇರಲ್ಲ. ಬರಬೇಕಾದ್ರೂ ಏನೂ ತಂದಿಲ್ಲ, ಹೋಗ್ಬೇಕಾದ್ರೂ ಏನೂ ತಗೊಂಡೋಗಲ್ಲ. ಅದರಲ್ಲಿ ನಿಸ್ವಾರ್ಥ ಸೇವೆಯಿಂದ ನಾವು ಮನೆ ಮೇಲ್ಗಡೆ ಪಿರಮಿಡ್ ಕಟ್ಟಿ, ಈಗ ಯಾರ್ಯಾರಿಗೆ ಅನುಕೂಲ ಆಗುತ್ತೋ, ಯಾರ್ಯಾರಿಗೆ ಕಾಯಿಲೆ ಇರುತ್ತೋ ಅಥವಾ ಮಾನಸಿಕ ನೆಮ್ಮದಿ ಇರಲ್ವೋ ಅಂಥವರೆಲ್ಲ ಬಂದು ನಮಗೆ ಮನೆ ಮೇಲ್ಗಡೆ ಪಿರಮಿಡ್ ಧ್ಯಾನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನಾವೊಂದು 6 ತಿಂಗಳಾಯ್ತದೆ ಈ ಪಿರಮಿಡ್ ಉದ್ಘಾಟನೆ ಮಾಡಿ. ನಮಗೆ ತುಮಕೂರಿನ ಧ್ಯಾನ ಬಂಧುಗಳೆಲ್ಲ ತುಂಬ ಸಹಕರಿಸಿದ್ದಾರೆ. ಹಾಗೆ ಇಲ್ಲಿ ಲೋಕಲ್ಲಿರೋಂಥ ಎಲ್ಲ ದೊಡ್ಡವರು, ಹಾಗೆ ನಮ್ಮ ಗುರುಗಳು, ನಮಗೆ ಧ್ಯಾನ ಹೇಳ್ಕೊಟ್ಟರು ಎಲ್ಲರೂ ತುಂಬ ಹೃದಯದಿಂದ ನಮಗೆ ತನು ಮನ ಧನ ಕೊಟ್ಟು ಎಲ್ಲದರಲ್ಲೂ ನಮಗೆ ಉಪಯೋಗ ಮಾಡಿಕೊಟ್ಟಿದ್ದಾರೆ. ನಾನು ತುಮಕೂರು ಜನಗಳು ಕೇಳ್ಕೊಳ್ಳೋದಿಷ್ಟೇ, ನಾವು ಸಸ್ಯಾಹಾರ ಜನಜಾಗೃತಿ ಜಾಥಾ ಅಂತ ಮಾಡಿದ್ವಿ. ಈಗ ನಾವು ಹೇಳೋದೊಂದೇ, ಅಂದರೆ ಏನಂದರೆ, ನಾವು ದೊಡ್ಡ ಪಾಪ ಮಾಡಿದ್ರೆ ದೊಡ್ಡ ರೋಗಗಳು, ಸಣ್ಣ ಪಾಪ ಮಾಡಿದ್ರೆ ಸಣ್ಣ ರೋಗಗಳು ಅಂತ. ನಾವೇನು ಕೊಡ್ತೀವಿ ಪ್ರಕೃತಿಗೆ ಅದೇ ನಮಗೆ ರಿಟರ್ನ್ ಕೊಡುತ್ತೆ. ನಾವು ಯಾವ ಥರ ಬದುಕಬೇಕು ಅನ್ನೋದನ್ನ ನನಗೆ ಈ ಧ್ಯಾನಕ್ಕೆ ಬಂದಮೇಲೆ ನನಗೆ ತುಂಬ ಅನುಭವ ಆಗಿದೆ. ಅಂದರೆ ನಾವು ಯಾರಿಗೂ ತೊಂದರೆ ಕೊಡದಲ್ಲೇ ಬದುಕಿದ್ರೆ ಭಗವಂತ ನಮಗೇನು ತೊಂದರೆ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸತೀಶ್ ಅಂತ ನಮ್ಮದು ಇಲ್ಲಿ ಪಕ್ಕ ಹಿರೇಗುಂಡ್ಗಲ್ಲು. ಇಲ್ಲಿ ನಾವು ಹನುಮಂತಪುರದಲ್ಲೇ ಮನೆ ಕಟ್ಕೊಂಡು ಇಲ್ಲೇ ವಾಸ ಇದ್ದೀವಿ. ಇಲ್ಲಿ ಕುಂದೂರು ಕ್ರಾಸಿಂದ ಲೆಫ್ಟು ನಮ್ಮ ಮನೆ. ಅಲ್ಲಿ ಮನೆ ಮೇಲ್ಗಡೆ 15x15 ಪಿರಮಿಡ್ ನಿರ್ಮಾಣ ಮಾಡಿದ್ದೀವಿ. ನಮಗೆ ತುಂಬ ಖುಷಿ ಇದೆ, ನಮಗೆ ತುಂಬ ಆನಂದ ಇದೆ. ಹೇಳಬೇಕು ಅಂದರೆ ನಮ್ಮ ರಿಲೇಷನ್ ಯಾರೂ ಬಂದಿಲ್ಲ, ಎಲ್ಲ 200-300 ಜನ ಬಂದಿರೋಲ್ಲ ಧ್ಯಾನ ಬಂಧುಗಳೇ. ಕರ್ನಾಟಕದಿಂದ ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ಶತಕೋಟಿ ನಮಸ್ಕಾರ ಹೇಳ್ತೀನಿ. ನಮಗೀಗ ಇವತ್ತು ಆಗ್ತಾ ಇರೋ ಖುಷಿ ಏನಂದರೆ, ನಮ್ಮ ಸ್ವಂತ ಮನೆಯಲ್ಲಿ ನಮ್ಮದೇ ಫಂಕ್ಷನ್ ಮಾಡಿದ್ರೆ ಈ ಥರ ಖುಷಿ ಆಗ್ತಿರಲ್ಲ. ನಮ್ಮ ರಿಲೇಷನ್ನೇ ಆಗಲಿ ಅಣ್ತಂದಿರಲ್ಲ ಯಾರೂ ಬಂದಿಲ್ಲ, ಎಲ್ಲ ಇವರೇ ನಮ್ಮ ರಿಲೇಷನ್ ಅಣ್ತಂದಿರಲ್ಲ. ಈ ಧ್ಯಾನಕ್ಕೆ ಸಹಕರಿಸಿದಂಥ ಎಲ್ಲ ತುಮಕೂರಿನ ಜನತೆಗೆ, ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ಸ್ವಾಮೀಜಿಗೆ ಹಾಗೂ ನಮ್ಮ ಪ್ರೇಮನಾಥ್ ಸರ್ಗೆ, ನಮ್ಮ ಹೈದ್ರಾಬಾದ್ನಿಂದ ಬಂದಿರುವಂತಹ ವೇಣುಗೋಪಾಲ್ ಸರ್ಗೆ, ಸುಜನ ಮೇಡಮ್ಗೆ ಶತಕೋಟಿ ನಮಸ್ಕಾರ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.